ಪಂಚಮಸಾಲಿ ಮೀಸಲಾತಿ ಹೋರಾಟ ಬೆಳಗಾವಿಯಲ್ಲಿ ತಾರಕಕ್ಕೆ ಏರ್ತಾ ಇದೆ. 2A ಮೀಸಲಾತಿ ಕೊಡಲೇಬೇಕು ಅಂತ ಆಗ್ರಹಿಸಿ ಪಂಚಮಸಾಲಿಗರು ಒಂದು ಕಡೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹೋರಾಟ ಪ್ರತಿಭಟನೆ ಶಾಂತ ರೀತಿಯಲ್ಲಿ ಇದ್ದಿದ್ರೆ ಸರಿಯಾಗ್ತಾ ಇತ್ತು. ಆದರೆ ಇದ್ದಕ್ಕಿದ್ದಂತೆ ಇದು ಹಿಂಸಾತ್ಮಕ ಸ್ವರೂಪವನ್ನು ಪಡ್ಕೊಂಡ್ಬಿಟ್ಟಿದೆ. ಹೋರಾಟಗಾರರು ಕಲ್ಲು ತೂರಾಟವನ್ನು ಮಾಡಿ ಪೊಲೀಸರ ಗಾಡಿಗಳು ಎಲ್ಲವನ್ನು ಜಖಂ ಮಾಡಿದ್ದಾರೆ. ಒಂದು ಕಡೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿ ಪೊಲೀಸರಿಗೂ ಕೂಡ ಪೆಟ್ಟಾಗಿದೆ. ಅನೇಕ ಕಡೆಯಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತರಬೇಕು ಅಂತ ಹೇಳಿ ಪೊಲೀಸರು ಇದೀಗ ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ. ಲಾಠಿ ಚಾರ್ಜ್ಗೆ ಪ್ರತಿಯಾಗಿ ಪೊಲೀಸರ ಮೇಲೆ ಮತ್ತಷ್ಟು ಕಲ್ಲು ಚಪ್ಪಲಿ ಎಲ್ಲವೂ ಕೂಡ ತೂರಿ ಬಂದಿವೆ. ಪೊಲೀಸರ ಮೇಲೆ ಮನ ಬಂದಂತೆ ಕಲ್ಲು ತೂರಾಟವನ್ನು ಹೋರಾಟಗಾರರಲ್ಲಿ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಪೊಲೀಸರ ಮೇಲೆ ಹಲ್ಲೆಗೆ ಪಂಚಮಸಾಲಿ ಹೋರಾಟಗಾರರು ಅನೇಕರು ಟ್ರೈ ಮಾಡಿದ್ದಾರೆ ಅಂತ. ಪ್ರತಿಭಟನಾಕಾರನ ಕಂಟ್ರೋಲ್ ಮಾಡಬೇಕಾದ್ರೆ ನಾವು ಲಾಠಿ ಚಾರ್ಜ್ ಮಾಡದೆ ಬೇರೆ ದಾರಿ ಇರಲಿಲ್ಲ ಅಂತ ಹೇಳಿ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ. ಕಲ್ಲು ತೂರಾಟಗಾರರಿಂದ ಹಲವು ಪೊಲೀಸರಿಗೆ ಗಾಯಗಳಾಗಿದೆ, ಗಂಭೀರ ಸ್ವರೂಪದ ಗಾಯಗಳಾಗಿದೆ. ಯತ್ನಾಳ್, ಅರವಿಂದ ಬೆಲ್ಲದ್ ಸೇರಿದಂತೆ ಅನೇಕ ಹೋರಾಟಗಾರರನ್ನು ವಶಕ್ಕೆ ಪಡೆಯಲಾಗಿದೆ. ಹೋರಾಟಗಾರರಿಂದ ಸರ್ಕಾರಿ ಆಸ್ತಿಪಾಸ್ತಿಗೆ ಹಾನಿಯಾಗಿದೆ. ಪೊಲೀಸರ ವಾಹನಗಳು ಕೂಡ ಒಂದು ಕಡೆ ಜಖಂ ಆಗಿವೆ. ಹಾಗಾಗಿ ಒಂದು ಕಡೆ ಶಾಂತ ರೀತಿಯ ಪ್ರತಿಭಟನೆ ಹಿಂಸಾತ್ಮಕ ಸ್ವರೂಪ ಪಡ್ಕೊಂಡ ನಂತರದಲ್ಲಿ ಪೊಲೀಸರು ಕೂಡ ಲಾಠಿ ಚಾರ್ಜ್ ಮಾಡಿದ್ದಾರೆ.